ಮೊದಲದಾಗಿ ನಮ್ಮ ಮನವಿ ಹೋಗೊಟ್ಟು ಬಂದರು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಥ್ಯಾಂಕ್ ಯು. ಸಿನಿಮಾ ಹೆಸರು ನೋ ಕೊಕೇನ್ ಅಂತ, ಸ್ವಾರಸ್ಯ ಕ್ರಿಯೇಷನ್ಸ್ ಮತ್ತು ಅಯೋಧ್ಯಾರಾಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಬರ್ತಾರಂತ ಒಂದು ಸಿನಿಮಾ ನೋ ಕೊಕೇನ್ ಅಂತ. ಆ್ಯಕ್ಚುಲಿ ಕೊಕೇನ್ ಅಂತ ಭಾರತದಲ್ಲಿ ಡ್ರಗ್ಗೆ ಇರಬಾರದು ಅಂತ ಕುರಿತಾದ ಸಿನಿಮಾ. ಇಲ್ಲ, ಪ್ರಥಮ ನೋ ಕೊಕೇನ್ ಅಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು, ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡೋದಾಗ ಆಗ್ಬಾರ್ದು, ನೋನೇ ಇರಲಿ ಅಂತ ಹೇಳಿ ನೋ ಕೊಕೇನ್ ಅಂತ ಮಾಡಿದ್ವಿ. ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ಕೋರಂಟೆ ಸರ್ ನಮ್ಮ ಕರ್ನಾಟಕದಲ್ಲಿ ಹಾಗೆ ಫೈಟ್ ಫಾಸ್ಟರ್. ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ, ಸರ್ ಬನ್ನಿ ಸರ್ ಟೀ ಕುಡಿಯೋಣ, ಊಟ ಮಾಡೋಣ, ಫಿಲ್ಮ್ ನೋಡೋಣ, ಒಂದು ಸೆಲೆಬ್ರಿಟಿ ಶೋ ಇದೆ, ಬರೀ ಇದಕ್ಕೆ ಸೀಮಿತವಾಗೋದು ಬೇಡ. 1600 ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ. 1600 ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್, ನಾವೇನೂ ಇಲ್ಲ. ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ರೆ ಒಂದು ಆ್ಯಕ್ಷನ್ ನೋಡಿ. ಅದರಲ್ಲಿ ನನ್ನ ಖುಷಿ ಬಿ ಸಿ ಪಾಟೀಲ್ ಸರ್ ಬಗ್ಗೆ ಅಂದರೆ, ಇವ್ರ ಸಿನಿಮಾದಲ್ಲೇ ಮೊದಲನೇ ಶುರುವಾಗಿದ್ದವರು ಗೌರವ ಅಂತ. ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ಲಿ ಗರಡಿ ಏನು ಬರ್ತದೆ, ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿ, ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ಕಂಡು ಗೌರವ ಸರ್ ಮಾಡಿ ಅವ್ರ ಕೈಲೇ ಫೈಟ್ ಮಾಡಿಸೋರು. ಅದಾದಮೇಲೆ ನಮ್ಮ ಬ್ರೇಕ್ ಟಾಪಿಕ್ ಅಂತ ಹೇಳಿ ಮಾಡಿದ್ರು. ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು. ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ, ನೀನು ನೆಕ್ಸ್ಟ್ ಯಾವಾಗ ಕೇಳ್ತೇವೆ ನಾನು ಡೇಟ್ ಕೊಡ್ತೀನಿ, ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು. ಅದೇ ಪ್ರೀತಿಲಿ ಗೌರವ್ ಸರ್ ಕೂಡ ಆ ಫೈಟ್ ಪ್ರಥಮ ಮುಗಿದೋಗ್ಲಿ, ನೆಕ್ಸ್ಟ್ ನಾವು ಪ್ಲಾನ್ ಮಾಡೋದು. ಅದೆಲ್ಲ ಆದಾಗ ಶುರುವಾಗಿದ್ದು ನಾನು ನಟಭಯಂಕರದೊಂದು ಇದು ಮಾಡಿಕೊಟ್ಟು ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈಗಿತ್ತು. ನಾನು ಎಲ್ಲಿ ದುಡ್ದೆ ಅದನ್ನ ಮತ್ತೆ ನನ್ನ ಸಿನಿಮಾಗೆ ಹಾಕಿದ್ದು, ತೊಗೊಂಡೋಗಿ ನಾನು ಒಂದು ಮನೇಲೆ ಕಟ್ಕೊಂಡಿಲ್ಲ, ಒಂದು ಎಫರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಸಮಯದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ. ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತೀವಿ. ಈ ಪ್ಯಾನ್ ಇಂಡಿಯಾದ ಭ್ರಮೆ ನಮಗಿಲ್ಲ, ಪ್ಯಾನ್ ಟುವರ್ಡ್ಸ್ ಕನ್ನಡ, ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ, ಟುಕ್ ಪ್ಯಾನ್ ಆಗಲಿ ಕ್ಯಾಮ್ರಾಗಳು, ನಾವು ನಮ್ಮ ಆಸೆ. ಆ ಥರದ ಒಂದು ಪ್ರಯತ್ನ. ಬಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ. ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ. ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತ ಆಯಿತು. ಮಾರ್ಚಲ್ಲಿ ಇನ್ನೇನು ಶುರು ಮಾಡೋಣ ಅಂದಾಗ ಎಲೆಕ್ಷನ್ ಬಂದ್ಬಿಡುತ್ತೆ. ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯಿತು. ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದರೆ ಮುಹೂರ್ತ ಮಾಡೋಕ್ಕಲ್ಲ ಸರ್, ಅದೇನೋ ಅದೇ ಸೌಂಡ್ ಇರ್ತದೆ. ಮಾಡ್ಬೋದು ಸರ್, ಅವ್ರದ್ದೇ ಸೌಂಡ್ ಇರ್ತದೆ ಸರ್. ಸರ್ 28 ಕ್ಷೇತ್ರ ಖಂಡಿತ ಅವರು ಸೆಂಟ್ರಲ್ ಮಿನಿಸ್ಟರ್ ಪಾತ್ರ ಮಾಡ್ತಾ ಇದ್ದಾರೆ. ಅಂದರೆ ಡ್ರಗ್ಗನ್ನು ಲಾಸ್ಟಲ್ಲಿ ಎಲ್ಲ ಪ್ರಯತ್ನ ಆದಾಗ ಡೆಸ್ಟ್ರಾಯ್ ಆಗದೆ ಇವ್ರು ತಗೊಳ್ಳೋ ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಓಂ ಸರ್ ಅವ್ರು ಸರ್ ಮೊದಲ ಪ್ಯಾನ್ ಇಂಡಿಯಾದ ಸೃಷ್ಟಿಕರ್ತ ಈ ವ್ಯಕ್ತಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನ್ನ ನಟ ಬ್ಯಾಂಕರ್ಲಿದ್ದಾರೆ, ಕರ್ನಾಟಕದ ಅಳಿಯಾದಲ್ಲಿದ್ದಾರೆ. ಇವರಿಲ್ಲದೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಇವತ್ತು ಒಂದ್ಸಲ ಇವ್ರ ದಾಬಾಸ್ಪೇಟೆಲ್ ಒಂದು ಸಿನಿಮಾ ಶೂಟ್ ಮಾಡ್ತಾ ಇದ್ದಾರೆ. ಬೇಡ, ಪಿಕ್ಚರ್ ಬಗ್ಗೆ ಮಾತಾಡಿ, ಆಯ್ತು. ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿಯಾಯಿತು. ನಟ ಬ್ಯಾಂಕರ್ಲಿ ಮುಂದುವರೆದು ನಟ ಬ್ಯಾಂಕರ್ ನೋಡಿದವ್ರಲ್ಲ ಪ್ರಥಮ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೊತೀವಿ. ಓಂ ಸರ್ ನಲ್ಲ ಅದೆಲ್ಲ ಒಂದು ನೆನಪು. ಸೊ ಅದ್ಭುತವಾದ ಕಲಾವಿದರು, ನಿರ್ದೇಶಕರು, ಅವ್ರು ಏನೇ ಬೈದ್ರು ನಮ್ಗೆ ಆಶೀರ್ವಾದ. ಯಾಕೆಂದರೆ ಇವತ್ತು ಪ್ರೀತಿ ಇಲ್ಲ, ಮನುಷ್ಯ ಹಾಕಿ ಎಲ್ಲ ಪ್ರೀತಿಸ್ತಾರೆ, ಯಾರಿಗೂ ಹೊರಟು ಮಾಡಿದ. ಬೆಳಗ್ಗೆ ನಾವು ಪೂಜೆ ಮಾಡದೆ ದಿನ ಶುರು ಮಾಡ್ತಾರೆ. ನಾವು ಅವ್ರನ್ನ ಹತ್ತಿರದಿಂದ 1 to 1 ನೋಡಿದ್ವಿ ಬಿಗ್ ಬಾಸ್. ಸೊ ಇಟ್ಸ್ ಅ ಗುಡ್ ಹ್ಯೂಮನ್ ಬೀಂಗ್. ಅವ್ರು ಏನಾರು ಅಂದ್ಕೊಳ್ಳಿ, ಯಾಕೆಂದರೆ ಬೈಬಾರ್ದು ಅಂತ ಮದುವೆಗೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಆಡ್ಕೊಂಡಿದ್ದೆ. ನಮ್ದವ್ರದ್ದು ಹೊಡೆದಾಟ ತಕ್ಕ ಹೋಗಿತ್ತು. ಚುಚ್ಚು ಬಿಡೋನು ಇಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಸುಮ್ಮನಿದ್ದೀವಿ ಅಷ್ಟೇ. ಮದುವೆ ಬರ್ತೀನಿ, ಆಯ್ತು ಸರ್ ಇನ್ನು 20 ನಿಮಿಷ ಸಾಕು ಸರ್ 8 ಗಂಟೆವರೆಗೆ ಕೆಲ್ಸ್ಕೊಂಡ್ಬಿಡ್ತೀರ ಅಲ್ವಾ ಸರ್, ಫಿಕ್ಸ್.